ಚಿನ್ನಯ್ಯನ ಬಗ್ಗೆ ಮಾಹಿತಿ ನೀಡದಂತೆ ಕೋರ್ಟ್ಗೆ ಎಸ್ಐಟಿ ಅರ್ಜಿಯನ್ನ ಹಾಕಿರುವಂತದ್ದು. ಚಿನ್ನಯ್ಯನ ಬಗ್ಗೆ ಮಾಹಿತಿ ನೀಡದಂತೆ ಕೋರ್ಟ್ಗೆ ಎಸ್ಐಟಿ ಅರ್ಜಿಯನ್ನ ಹಾಕಿದೆ. ಎಫ್ಐಆರ್ ಸೇರಿ ಇತರ ಮಾಹಿತಿ ಗೌಪ್ಯವಾಗಲಿಕ್ಕೆ ಎಸ್ಐಟಿ ಮನವಿಯನ್ನ ಮಾಡಿಕೊಂಡಿದೆ. ಎಫ್ಐಆರ್ ಸೇರಿದಂತೆ ಇತರ ಮಾಹಿತಿಯನ್ನ ಗೌಪ್ಯವಾಗಿಡ್ಲಿಕ್ಕೆ ಎಸ್ಐಟಿ ಮನವಿ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಎಸ್ಐಟಿ. ಇದೊಂದು ಸ್ವಲ್ಪ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಯಾವ ಕಾರಣಕ್ಕೆ ಗೌಪ್ಯವಾಗಿ ಇಡ್ಲಿಕ್ಕೋಸ್ಕರ ಅರ್ಜಿಯನ್ನ ಹಾಕಲಾಗಿದೆ? ಹಾಗಾದ್ರೆ ಯಾಕೆ ಈ ಮುಚ್ಚುಮರೆ ಅನ್ನುವಂಥ ಸಹಜ ಪ್ರಶ್ನೆಗಳು ಬಂದರೂ ಕೂಡ ತನಿಖೆಯಲ್ಲಿ ಕೆಲವೊಮ್ಮೆ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕೆಲವರು ಎಚ್ಚೆತ್ಕೊಂಡು ಬಿಡ್ತಾರೆ, ಅಥವಾ ಕೆಲವು ಇನ್ಫಾರ್ಮೇಷನ್ಗಳು ಲೀಕ್ ಆಗಿಬಿಟ್ರೆ ಅದು ನೆಕ್ಸ್ಟು ಅದರಲ್ಲಿ ಬೇರೆ ಏನಾದರೂ ಮಾಡುವಂಥ ಚಾನ್ಸಸ್ ಇರುವಂಥ ಹಿನ್ನೆಲೆನ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಬರ್ತವೆ. ಯಾಕೆಂದರೆ ಈತ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸುದ್ದಿಯಾಗಿ ಧಾರ್ಮಿಕ ಕ್ಷೇತ್ರ ಸೌತ್ ಇಂಡಿಯಾದ ಕಾಶಿ ಅಂತಾನೆ ಕರೆಸಿಕೊಳ್ಳುವಂಥ ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂಥ ಕೆಲಸ ಮಾಡಿದಂಥವನು. ಈತನ ಬಗ್ಗೆ ಮಾಹಿತಿಯನ್ನು ಗೌಪ್ಯವಾಗಿ ಇಡಲಿಕ್ಕೆ ಕೇಳ್ಕೊಳ್ಳಲಾಗಿದೆ. ಎಫ್ಐಆರ್ನಲ್ಲಿ ಉಲ್ಲೇಖ ಆಗಿರುವಂಥದ್ದನ್ನು ಕೂಡ ಗೌಪ್ಯವಾಗಿ ಇಡಲಿಕ್ಕೆ ಎಸ್ಐಟಿ ಮನವಿಯನ್ನು ಮಾಡಿಕೊಂಡಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಳ್ತಂಗಡಿಯಿಂದ. ಗಣೇಶ, ಇಲ್ಲಿ ಪೊಲೀಸರು ಅಂದ್ರೆ ಎಸ್ಐಟಿ ಆಫೀಸರ್ಸ್ ಯಾಕೆ ಈ ರೀತಿಯಾಗಿ ಅರ್ಜಿಯನ್ನ ಹಾಕಿದ್ದಾರೆ? ಯಾಕೆ ಗೌಪ್ಯವಾಗಿ ಇಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ? ಏನಿ ರೀಸನ್ಸ್ ಇದರಲ್ಲಿ? ಎಸ್ ಪೃಥ್ವಿ, ಒಟ್ಟು ಪ್ರಕರಣ ಈಗ ರಾಷ್ಟ್ರೀಯ ಮಾಧ್ಯಮದವರೆಗೂ ಬಹಳಷ್ಟು ಪ್ರಚಾರ ಆಗ್ತಿರುವಂತದ್ದು. ಎಸ್ಐಟಿಯ ಒಳಗೆ ಏನು ತನಿಖೆ ಆಗ್ತಿದೆ ಅದು ಯಥಾರ್ಥವಾಗಿ ಮಾಧ್ಯಮಕ್ಕೆ ಸಿಗ್ತಿರುವಂತದ್ದು. ಆ ಮಾಸ್ಕ್ ಮ್ಯಾನ್ ನ ಬಂಧನ ಆಗಿರುವಂತದ್ದು, ಅವನಿಗೆ ಯಾವ್ಯಾವೆಲ್ಲ ಕ್ವಶನ್ ಗಳನ್ನ ಕೇಳಲಾಗ್ತಿರುವಂತದ್ದು, ಅದ್ರ ಜೊತೆಗೆ ಸುಜಾತಾ ಭಟ್ಟಿಗೂ ಯಾವ ರೀತಿಯ ಎಸ್ಐಟಿ ತನಿಖೆಯಲ್ಲಿ ಡ್ರಿಲ್ ಮಾಡ್ತಾ ಆಗಿರುವಂತದ್ದು, ಈ ಸಂಪೂರ್ಣ ಮಾಹಿತಿ ಸಿಕ್ಕಿರುವಂತದ್ದು. ಅದರ ಜೊತೆಗೆ ಎಸ್ಐಟಿ ಅವರು ಏನು ಮಾಸ್ಕ್ ಮ್ಯಾನಿಗೆ ಹೊಸ ಸೆಕ್ಷನ್ಗಳು 10 ಸೆಕ್ಷನ್ಗಳನ್ನ ಹಾಕಿರುವಂತದ್ದು, ಈ ಸೆಕ್ಷನ್ಗಳ ಬಗ್ಗೆ ಮಾಹಿತಿ, ಅದ್ರ ಜೊತೆಗೆ ಯಾವ್ಯಾವ ಪ್ರಕರಣದಲ್ಲಿ ಬಂಧನ ಮಾಡಲಾಗ್ತದೆ, ಮುಂದೆ ಯಾವ ತನಿಖೆಗಳಿಗೆ ಒಳಪಡಿಸಲಾಗ್ತದೆ, ಈ ಎಲ್ಲ ಮಾಹಿತಿಗಳನ್ನ ಮಾಧ್ಯಮಕ್ಕೆ ಸಿಗಬಾರದು. ಈ ನಿಟ್ಟಿನಲ್ಲಿ ಒಂದಿಷ್ಟು ಬೇರೆ ರೀತಿಯ ಚರ್ಚೆಗಳಾಗ್ತದೆ. ಆ ಕಾರಣಕ್ಕೆ ಎಸ್ಐಟಿಯ ಅಧಿಕಾರಿಗಳು ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಒಂದು ಸ್ಟೇ ಅನ್ನ ಹಾಕಿರುವಂತದ್ದು. ಯಾವ ಕಾರಣಕ್ಕೂ ಮಾಹಿತಿಯನ್ನ ಕೊಡಬಾರದು ಅನ್ನೋ ರೀತಿಯಲ್ಲಿ ಒಂದು ಅರ್ಜಿಯನ್ನ ಕೂಡ ಹಾಕಿರುವಂತದ್ದು. ಪೃಥ್ವಿರಾಜ್, ಅಲ್ಲ, ಇಲ್ಲಿ ಯಾವುದೇ ಕಾರಣಕ್ಕೂ ಮಾಹಿತಿಯನ್ನ ಕೊಡಬಾರ್ದು, ಗೌಪ್ಯವಾಗಿಡ್ಲಿಕ್ಕೆ ಏನ್ ರೀಸನ್ನು ಅಂತ ಪ್ರಮುಖವಾಗಿ ಅಂದ್ರೆ ಏನಾದರೂ ಸಾಕ್ಷ್ಯ ನಾಶ ಆಗುವಂತ ಸಾಧ್ಯತೆ, ಅಥವಾ ಯಾರಾದರೂ ಇದರ ಹಿಂದೆ ಇರುವಂತ ಆರೋಪಿಗಳು ಇನ್ನಷ್ಟು ಜನ ಎಚ್ಚೆತ್ಕೊಂಡ್ಬಿಡ್ತಾರೆ ಅನ್ನುವಂತ ಕಾರಣಕ್ಕ, ಅಥವಾ ಹೇಗೆ ಅಂತ ತನಿಖೆಗೆ ಅಡ್ಡಿ ಆಗತ್ತೆ ಈಗ ಸ್ಟಾರ್ಟಿಂಗ್ ಹಂತದಲ್ಲಿ ಅಂತನಾ? ಎಸ್, ಪ್ರಮುಖವಾಗಿ ತನಿಖೆಗೆ ಏನು ಈಗ ತನಿಖೆ ಒಳಪಡಿಸಿದ್ರು, ಅಲ್ಲಿ ಯಾವೆಲ್ಲ ಸಾಕ್ಷ್ಯಗಳನ್ನ ಹೇಳಿದ್ರು, ಹಾಗೆ ಯಾವ ಸಂದರ್ಭದಲ್ಲಿ ಯಾವ ಸ್ಪಾಟ್ಗಳ ಉಲ್ಲೇಖ ಮಾಡಿರುವಂತದ್ದು, ಆ ಎಲ್ಲಾ ಸ್ಪಾಟ್ಗಳಲ್ಲಿ ಸಾಕ್ಷ್ಯ ನಾಶ ಆಗಬಾರ್ದು. ಪ್ರಥಮವಾಗಿ ಈ ನಿಟ್ಟಿನಲ್ಲಿ ಅವರು ಈ ನಿರ್ಧಾರ ತಗೊಂಡಬಹುದು ಅನ್ನುವಂಥದ್ದು ಕಾಡ್ತದೆ. ಅದ್ರ ಜೊತೆಗೆ ಈ ಹಿಂದೆ ಬಹುತೇಕ ಏನು ಜನರು ಇರುವಂತದ್ದು, ಅಂದ್ರೆ ಆರೋಪಿಗಳು ಮತ್ತಷ್ಟು ಇರುವ ಕಾರಣಕ್ಕೆ, ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಈ ಪ್ಲಾನ್ಗಳನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಆ ಕಾರಣಕ್ಕೆ ಈ ಹಿಂದೆ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಒಂದಿಷ್ಟು ತನಿಖೆಗೆ ಒಳಪಡಿಸಬೇಕು. ಪ್ರಾರಂಭವಾಗಿ ಅವರಿಗೆ ಈ ಎಲ್ಲಾ ಮಾಹಿತಿಗಳನ್ನ ಸಿಕ್ಕಿದ್ರೆ ಮತ್ತೆ ತನಿಖೆಯ ದೃಷ್ಟಿಯಿಂದ ಕಷ್ಟ ಆಗ್ತದೆ. ಅದ್ರ ಜೊತೆಗೆ ಏನು ಸಾಕ್ಷ್ಯ ಕೂಡ ನಷ್ಟ ಆಗುವ ಕಾರಣಗಳಿರ್ತದೆ. ಮೊದಲಿಗೆ ನಾವು ನೋಡಬಹುದು, ಇಲ್ಲಿ ಮೊಬೈಲ್ ಅನ್ನ ವಶಪಡಿಸಿದ್ದು ಅಂತ ಹೇಳಿದ್ದು ಅಂತದ್ದು. ಅಂದ್ರೆ ಈ ಎಲ್ಲಾ ಮಾಹಿತಿಗಳನ್ನ ಪಬ್ಲಿಕ್ ಆದ್ರೆ ಮೊಬೈಲ್ಗಳಲ್ಲಿರುವಂತಹ ಸಾಕ್ಷ್ಯಗಳಿಂದ ಅದು ನಾಶವಾಗಬಹುದು. ಹಾಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಿರುವಂತದ್ದು, ಆ ಎಲ್ಲಾ ಸಾಕ್ಷ್ಯ ನಾಶ ಆಗ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಎಸ್ಐಟಿ ಅವರು ಈ ನಿರ್ಧಾರಕ್ಕೆ ಬಂದಿರುವ ಸಾಧ್ಯತೆಗಳಿರುವಂತದ್ದು. ಧನ್ಯವಾದ ಗಣೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.